ಮತ್ತು ಸಂಸದ ಡಿ.ಕೆ. ಸುರೇಶ್ ಅವರು ಕೊಟ್ಟಿರುವಂತ ಹೇಳಿಕೆ ಇದೆಯಲ್ಲ, ಇದು ಪ್ರಬುದ್ಧತೆಯ ಹೇಳಿಕೆ. ಯಾಕೆ ಈ ಸಂದರ್ಭದಲ್ಲಿ ರಾಜ್ಯದ ಹಿತಾಸಕ್ತಿ ಕಾಣೋದಿಲ್ಲ, ರಾಜಕೀಯ ಹಿತಾಸಕ್ತಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ, ನೀವೇನಾದ್ರೂ ನಮ್ಗೆ ಇದೇ ರೀತಿ ಅನ್ಯಾಯ ಮಾಡ್ತಾ ಇದ್ರೆ, ಏನು ಉತ್ತರ ಭಾರತದ ರಾಜಕಾರಣಿಗಳು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರೆ, ಪ್ರತ್ಯೇಕ ರಾಜ್ಯ ಕೇಳುವಂತ ಅನಿವಾರ್ಯತೆಯನ್ನ ಸೃಷ್ಟಿ ಮಾಡ್ತಾ ಇದ್ದೀರಿ ಅನ್ನುವ ಪದಕ್ಕೂ ನಾವು ಪ್ರತ್ಯೇಕ ರಾಷ್ಟ್ರ ಬೇಡಿಕೆ ಇಡ್ತಾ ಇದೀವಿ ಅನ್ನೋ ಪದಕ್ಕೂ ಬಹಳ ವ್ಯತ್ಯಾಸ ಇದೆ ಅಲ್ವಾ ಮೇಡಮ್? ಅಂದ್ರೆ ಅವ್ರು ಮಾಡ್ತಾ ಇದ್ದಾರೆ, ನಮಗಿಲ್ಲ ಉದ್ದೇಶ, ಅವ್ರು ಮಾಡ್ತಾ ಇದ್ದಾರೆ. ಹೌದು, ಉತ್ತರ ಭಾರತ ಡಿ.ಕೆ. ಶಿವಕುಮಾರ್ ಬದ್ಧತೆಯನ್ನ ನಾನು ಮೆಚ್ತೀನಿ, ಅವರ ತಾಕತ್ತನ್ನ ಮೆಚ್ತೀನಿ. ಇವರಲ್ಲಿ 26 ಜನ ಬಿಜೆಪಿ ಅವರು ಇದಾರಲ್ಲ, ಯಾಕೆ ಇವತ್ತು ಧರಣಿ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ವಾ ಅವ್ರಿಗೆ? ನಾನು ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ, ತಾಕತ್ತಿಲ್ವಾ? ಬೀದಿಯಲ್ಲಿ ನಿಂತ್ಕೊಂಡು ಹಾಕೊಂಡು ಧರ್ಮದ ವಿಚಾರವಾಗಿ ಬಾಯಿ ಬಡ್ಕೊಳ್ಳೋಕೆ, ರಾಜ್ಯದ ವಿಚಾರ ಮಾತಾಡೋಕ್ಕಾಗೋದಿಲ್ಲ. ಸ್ಪಷ್ಟ ಮಾತು, ಒಂದೊಂದು ಪದದಲ್ಲೂ ತೂಕ ಇದೆ. ನಿಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ, ನಿಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ, ನೀವೇನೋ ಕೇಸ್ ಹಾಕ್ತೀನಿ ಅಂತ ಹೇಳ್ತೀರಲ್ಲ, ದಯಮಾಡಿ ನೀವು ನಿಮ್ಮ ಪಾರ್ಟಿಯನ್ನ ಸಂಪರ್ಕ ಮಾಡಿ ಡಿ.ಕೆ. ಸುರೇಶ್ ಅವ್ರ ಮೇಲೆ ನೀವು ಪ್ರಕರಣವನ್ನ ದಾಖಲಿಸಿ, ಇಡೀ ರಾಜ್ಯದ ಜನ ಡಿ.ಕೆ. ಶಿವಕುಮಾರ್ ಪರವಾಗಿ, ಡಿ.ಕೆ. ಸುರೇಶ್ ಪರವಾಗಿ ಬೀದಿಗಿಳಿತೀವಿ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾತುಗಳ ಹಿಂದಿನ ಉದ್ದೇಶ ಎಷ್ಟೇ ಸರಿಯಾಗಿದ್ರೂ ಕೂಡ ಬಳಸುವ ಪದ ಆ ಮಾತಿನ ಉದ್ದೇಶದ ಬಗ್ಗೆನೇ ಪ್ರಶ್ನೆ ಹುಟ್ಟು ಹಾಗೆ ಮಾಡ್ಬಿಡುತ್ತೆ. ಯಾಕೆ ಹೇಳ್ತಿದ್ದೀನಿ ಮಾತು? ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಕರ್ನಾಟಕದಿಂದ ಆಯ್ಕೆಯಾಗಿರುವ ಏಕೈಕ ಸಂಸದ ಡಿ.ಕೆ. ಸುರೇಶ್ ಅವರ ಮಧ್ಯಂತರ ಬಜೆಟ್ನ ಕುರಿತಾದ ಹೇಳಿಕೆ, ಭಾರತವನ್ನ ವಿಭಜಿಸುವ ಮಾತನಾಡ್ಬಿಟ್ರು. ಉದ್ದೇಶ ಭಾರತದ ದಕ್ಷಿಣ ರಾಜ್ಯಗಳಿಗೆ ಕೇಂದ್ರದಿಂದ ಸರಿಯಾಗಿ ಅನುದಾನ ಹಂಚಿಕೆ ಆಗ್ತಿಲ್ಲ ಅನ್ನೋದೇ ಆಗಿದ್ರೂ ಕೂಡ ಇಂಟೆನ್ಷನ್, ಆ ಮಾತಿನ ಹಿಂದಿನ ಒಳ ಅರ್ಥದ ಬಗ್ಗೆ ಪ್ರಶ್ನೆಗಳೇಳು ಹಾಗಾಗಿದೆ. ಒಂದ್ ಕಡೆಯಿಂದ ಜೋಡೋ, ಮತ್ತೊಂದು ಕಡೆಯಿಂದ ತೋಡೋ. ಕಾಂಗ್ರೆಸ್ನ ಅಸಲಿ ಉದ್ದೇಶ ಏನು? ಇದೇ ಇವತ್ತಿನ ಮಹಾಭಾರತ ಚರ್ಚೆಯ ವಿಚಾರ. ನಾನು ಸ್ಮಿತಾ ರಂಗನಾಥ್. ನಮಸ್ಕಾರ, ನಾನು ನಿರಂಜನ್. ಚರ್ಚೆ ಶುರು ಮಾಡೋಣ. ಸ್ಮಿತಾ, ಮಧುರಾವ್ ಬಿಜೆಪಿ ವಕ್ತಾರರು, ನಾಗೇಂದ್ರ ಪ್ರಸಾದ್ JDS ವಕ್ತಾರರು, ರಾಮಕೃಷ್ಣ ಕಾಂಗ್ರೆಸ್ ವಕ್ತಾರರು, ಭೈರಪ್ಪ ಹರೀಶ್ ಕುಮಾರ್ ರಣಧೀರ ಪಡೆ ಅಧ್ಯಕ್ಷರು. ಓಕೆ, ಬಟ್ ಈ ಸೆಂಟಿಮೆಂಟ್ ಇದೆಯಲ್ಲ, ಇದು ನೋಡಿ, ಇವಾಗ ನಾನು ಒಬ್ಬ ಕನ್ನಡಿಗನೇ, ನಾನು ಕೇಳ್ಬೋದು, ಚರ್ಚೆ ಮಾಡ್ಬೋದು ನಾವು. ಬಟ್ ಈ ಥರ ದಕ್ಷಿಣ ಭಾರತ ಒಂದು ಹೊಸ ರಾಷ್ಟ್ರ ಮಾಡಬಹುದಾ ಅಂತ ಒಂದು ಪ್ರಶ್ನೆ ಬಂದಾಗ ಅದು ನಿಮಗೇನನ್ಸುತ್ತೆ? ನೋಡಿ, ಮೊದಲನೇದಾಗಿ ಇವತ್ತು ಸಂಸದ ಡಿ.ಕೆ. ಸುರೇಶ್ ಅವರು ಕೊಟ್ಟಿರುವಂಥ ಹೇಳಿಕೆ ಇದೆಯಲ್ಲ, ಇದು ಪ್ರಬುದ್ಧತೆಯ ಹೇಳಿಕೆ. ಇದನ್ನು ಯಾರ್ಯಾರು ಯಾವ್ಯಾವ ಆ್ಯಂಗಲಲ್ಲಿ ನೋಡ್ತಾ ಇದ್ದಾರೋ ಗೊತ್ತಿಲ್ಲ, ಬೇಜವಾಬ್ದಾರಿತನದ ಆ್ಯಂಗಲ್ಗಳಲ್ಲೇ ನೋಡ್ತಾ ಇದ್ದಾರೆ. ಮತ್ತು ವಿರೋಧ ಪಕ್ಷಗಳು ಕಾಮನ್ ಆಗಿ ರಾಜಕೀಯ ಆ್ಯಂಗಲಲ್ಲಿ ನೋಡೋದು ಸರ್ವೇ ಸಾಮಾನ್ಯ. ನಾನು ನಿಮಗೆ ಒಂದು ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೀನಿ. ಇದೇ ಕೆಲವು ವರ್ಷಗಳ ಮುಂಚೆ, ಅಂದರೆ 2-3 ವರ್ಷಗಳ ಮುಂಚೆ, ಇದೇ ಪಕ್ಕದ ಸ್ಟಾಲಿನ್ ಅವರು ಈ ರೀತಿಯಾದಂಥ ಒಂದು ಸ್ಟೇಟ್ಮೆಂಟನ್ನು ಮಾಡಿದರು. ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ, ಹಾಗಾಗಿ ನಾವು ಪ್ರತ್ಯೇಕ ರಾಷ್ಟ್ರಕ್ಕೆ ಬೇಡಿಕೆ ಇಡುವಂಥ ಕಾಲ ಹತ್ತಿರ ಬರ್ತಾ ಇದೆ ಅಂತ ತಿಳ್ಕೊತೀನಿ. ಆ ಥರದ್ದೇನೋ ಆಯಿತು ಅಂದರೆ ಅದನ್ನು ನಾನು ಲೀಡ್ ಮಾಡ್ತೀನಿ ಅಂತೇಳಿ ಸ್ಟಾಲಿನ್ ಹೇಳಿಕೆ ಕೊಟ್ಟಿದ್ದರು. ಈ ವಿಚಾರವಾಗಿ ತಮಿಳುನಾಡಲ್ಲಿ ಯಾವ ಮಟ್ಟಕ್ಕೆ ಚರ್ಚೆ ನಡೀತು ಗೊತ್ತಾ? ಒಬ್ಬ ವಿರುದ್ಧ ಮಾತಾಡಲಿಲ್ಲ, ಇಡೀ ತಮಿಳುನಾಡು ಮಾಧ್ಯಮ ಅವ್ರ ಪರ ನಿಲ್ತು. ಹೌದು, ತಮಿಳುನಾಡಿಗೆ ತೊಂದರೆ ಆಗ್ತದೆ, ತಮಿಳುನಾಡು ಪರ ನಿಲ್ಲಬೇಕಾಗಿದೆ ಅನ್ನುವಂಥದ್ದು ಮಾಧ್ಯಮಗಳು ನಿಲ್ತು. ಮತ್ತು ಅವ್ರವ್ರ ಪಾರ್ಟಿಗಳ ಕಚ್ಚಾಟ ನೀವು ನೋಡಿದ್ದೀರಿ. ಅವ್ರ ಸೀರೆಯನ್ನು ಇವ್ರು ಹೇಳಿತಾರೆ, ಇವ್ರ ಪಂಚೆಯನ್ನು ಅವ್ರು ಹೇಳಿತಾರೆ. ಆದರೆ ಈ ರೀತಿಯಾದಂಥ ಸ್ಟೇಟ್ಮೆಂಟನ್ನು ಕೊಟ್ಟಾಗ ಎಲ್ಲರೂ ಸ್ಟಾಲಿನ್ ಜೊತೆ ನಿಂತ್ಕೊಂಡ್ರು. ಹೌದು, ತಮಿಳುನಾಡಿಗೆ ಅನ್ಯಾಯ ಆಗ್ತಾ ಇದೆ, ನಾವು ತಮಿಳುನಾಡಿನ ಪರ ನಿಂತ್ಕೊಂತೀವಿ ಅಂತಂದ್ರು. ಆದರೆ ಇವತ್ತು ಕರ್ನಾಟಕದಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರ ಮನೆ ಅಭಿವೃದ್ಧಿ ಮಾಡಿ ಅಂತೇನು ಹೇಳಿಲ್ವಲ್ಲ. ಡಿ.ಕೆ. ಸುರೇಶ್ ಅವರು ಕೊಟ್ಟಿರುವಂಥ ಹೇಳಿಕೆ ಈ ನಾಡಿನ ಪರವಾಗಿ. ಇದು ಇವತ್ತಿಂದಲ್ಲ, ನಾಟ್ ಓನ್ಲಿ ಇನ್ ಕಾಂಗ್ರೆಸ್, ಬಿಜೆಪಿ ಅಧಿಕಾರದಲ್ಲಿರುವಂಥ ಸಂದರ್ಭದಲ್ಲೂ ಇದೇ ರೀತಿ ಅನ್ಯಾಯ ಆಗಿದೆ. ಇದೇ ರೀತಿ ಬಿಜೆಪಿಯವರು ಕೂಡ, ನಾನು ಕಾಂಗ್ರೆಸ್ ಬಿಜೆಪಿ ಆ್ಯಂಗಲಲ್ಲಿ ಮಾತಾಡೋದಿಲ್ಲ, ಇದೇ ರೀತಿ ಕಾಂಗ್ರೆಸ್ ಅವರು ಕೂಡ ಖಂಡಿಸಿದ್ದಾರೆ, ಬಿಜೆಪಿಯವರು ಕೂಡ ಖಂಡಿಸಿದ್ದಾರೆ. ಬಿಜೆಪಿ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರು ಕೂಡ ಬಿಜೆಪಿ ಪರ ಮಾತಾಡಿದ್ದಾರೆ. ಯಾಕೆ ಅಂತಂದ್ರೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ. ನಿಮಗೆ ಯಾಕೆ ಈ ಸಂದರ್ಭದಲ್ಲಿ ರಾಜ್ಯದ ಹಿತಾಸಕ್ತಿ ಕಾಣೋದಿಲ್ಲ, ರಾಜಕೀಯ ಹಿತಾಸಕ್ತಿ? ಹರೀಶ್ ಅವರೇ, ನಂಗೆ ತಮಿಳುನಾಡು ಬಗ್ಗೆ ಹೆಚ್ಚಿಗೆ ಮಾಹಿತಿ ಇಲ್ಲ, ಹಾಗಾಗಿ ನಾನು ಹೇಳಲಿಕ್ಕೆ ಹೋಗಲ್ಲ. ಕರ್ನಾಟಕದಲ್ಲಿ ಪ್ರತಿನಿತ್ಯ ಶಾಲೆಗೆ ಹೋಗೋ ಮಗು ಜೈ ಭಾರತ ಜನನೀಯ ತನುಜಾತೆ
ಭಾರತ ಜನನೀಯ ತನುಜಾತೆ ಅಂದ್ರೆ ಭಾರತ ತಾಯಿಯ ಮಗಳು ಸಮಸ್ಯೆ ಅಲ್ಲ ಅಂದ್ರೆ ಕರ್ನಾಟಕದ ಅನ್ಯಾಯವೋ ಮತ್ತೊಂದು ಸಪರೇಟ್ ಚರ್ಚೆ. ನನ್ನ ಪ್ರಶ್ನೆನೇ ಕಂಪ್ಲೀಟ್ ಆಗಿಲ್ಲ. ಕರ್ನಾಟಕಕ್ಕೆ ಅನುದಾನ ಹಂಚಿಕೆಯಲ್ಲಿ ಅನ್ಯಾಯ ಆಗ್ತಿದ್ಯಾ ಅದನ್ನ ಒಕ್ಕೊರಲಿನಿಂದ ಖಂಡಿಸೋಕೆ ಬೇರೆನೆ ವಿಧಾನ ಇರುತ್ತೆ. ದೇಶ ಒಡೆದು ಬಿಡಬೇಕು, ಪ್ರತ್ಯೇಕ ರಾಜ್ಯ ಆಗ್ಬಿಡ್ಬೇಕು, ಪ್ರತ್ಯೇಕ ರಾಷ್ಟ್ರ ಆಗ್ಬಿಡ್ಬೇಕು, ಪ್ರತ್ಯೇಕ 16ನೇ ವೇತನ ಆಯೋಗ ಬಂದ ಸಂದರ್ಭದಲ್ಲಿ ಇನ್ ಕೇಸ್ ಏನಾದ್ರೂ ಆರ್ಥಿಕ ಬಂದ ಸಂದರ್ಭದಲ್ಲಿ ಆಗ್ತಾ ಇರುವ ಅನುದಾನ ಹಂಚಿಕೆಯ ಅಸಮತೋಲನ ಸರಿ ಹೋಗದೆ ಹೋದ್ರೆ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆ ಇಡಬೇಕಾಗತ್ತೆ ಅಂತ ಸಂದರ್ಭ ಬರುತ್ತೆ. ಎಕ್ಸಾಕ್ಟ್ಲಿ ಇದೆ. ಅಲ್ಲಿ ಟೆಕ್ಸ್ಟ್ ಅಲ್ಲೂ ಹಾಕ್ತಾ ಇದೀವಿ, ಗಮನಿಸಿ. ಟೆಕ್ಸ್ಟ್ ಅಲ್ಲೂ ಇಲ್ಲ, ಅವರು ಪ್ರತ್ಯೇಕ ರಾಷ್ಟ್ರದ ಕೂಗೆತ್ತಿರೋದು ಸತ್ಯ. ಆದ್ರೆ ಅವ್ರು ಹೇಳ್ತಿರುವಂತ ಪದಗಳನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿ. ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ, ನೀವೇನಾದ್ರೂ ನಮ್ಗೆ ಇದೇ ರೀತಿ ಅನ್ಯಾಯ ಮಾಡ್ತಾ ಇದ್ರೆ, ಏನು ಉತ್ತರ ಭಾರತದ ರಾಜಕಾರಣಿಗಳು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರೆ, ಪ್ರತ್ಯೇಕ ರಾಜ್ಯ ಕೇಳುವಂತ ಅನಿವಾರ್ಯತೆಯನ್ನ ಸೃಷ್ಟಿ ಮಾಡ್ತಾ ಇದ್ದೀರಿ ಅನ್ನುವ ಪದಕ್ಕೂ ನಾವು ಪ್ರತ್ಯೇಕ ರಾಷ್ಟ್ರ ಬೇಡಿಕೆ ಇಡ್ತಾ ಇದೀವಿ ಅನ್ನೋ ಪದಕ್ಕೂ ಬಹಳ ವ್ಯತ್ಯಾಸ ಇದೆ ಅಲ್ವಾ ಮೇಡಮ್? ಅಂದ್ರೆ ಅವ್ರು ಮಾಡ್ತಾ ಇದ್ದಾರೆ, ನಮಗಿಲ್ಲ ಉದ್ದೇಶ ಅವ್ರು ಮಾಡ್ತಾ ಇದ್ದಾರೆ. ಹೌದು, ಉತ್ತರ ಭಾರತದ ರಾಜಕಾರಣಿಗಳು ನಮ್ಮನ್ನ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಯಾವ ರೀತಿ ನೋಡ್ತಾ ಇದ್ದಾರೆ ಕರ್ನಾಟಕವನ್ನ? ನಮಗೆ 4 ಲಕ್ಷಕ್ಕೂ ಹೆಚ್ಚು 4 ಲಕ್ಷ ಕೋಟಿ ಹೆಚ್ಚು ತೆರಿಗೆ ನಾವು ಕಟ್ತೀವಿ. ನಮಗೆ ಬರೋದೆಷ್ಟು? ಕೇವಲ 50,000 ಕೋಟಿ. 4 ಲಕ್ಷ ಕೋಟಿಯಲ್ಲಿ 50,000 ಕೋಟಿಯಲ್ಲಿ, ಅದರಲ್ಲಿ 50,000 ಕೋಟಿ ನಮಗೆ ಬರಬೇಕಾದಂತ ಏನು ಪಾಲಿನ ಜೊತೆಗೆ ಕಾಂಪೋಸಿಷನ್ ಏನಿದೆ ಅದು ಎರಡೂ ಸೇರಿ ಬರುವಂತದ್ದು 50,000 ಕೋಟಿ. ಇನ್ನೊಂದು ಚಿಕ್ಕ ಕ್ಲಾರಿಫಿಕೇಶನ್ ನಿಮ್ಮಿಂದ ತಗೊಂಡು ಅದನ್ನ ಮಧುವರಿಗೆ ಟಾಸ್ ಮಾಡ್ತೀನಿ. ನೀವು ಹೇಳ್ದಾಗೆ ಹಾಗೆ ಡಿ ಕೆ ಸುರೇಶ್ ಅವರ ಉದ್ದೇಶ ಏನು ಅಂತ ಹೇಳಿ ನೀವು ವಿಶ್ಲೇಷಣೆ ಮಾಡಿದ ಹಾಗೆ, ಉತ್ತರ ಭಾರತದ ರಾಜಕಾರಣಿಗಳು ಅಥವಾ ಯಾರು ಸರ್ಕಾರದ ಭಾಗವಾಗಿದ್ದಾರೆ ಅವರು ಅನ್ನೋದು ಓವರ್ ಆಲ್ ಎಲ್ಲಾ ಪಕ್ಷದವರಿಗೆ ಸೇರಿ ಹೇಳ್ತಕ್ಕಂಥ ಅಥವಾ ಬಿಜೆಪಿ ಪಕ್ಷದಲ್ಲಿ ಇರ್ತಕ್ಕಂಥ ಉತ್ತರ ಭಾರತದ ರಾಜಕಾರಣಿಗಳಿಗೆ ಮಾತ್ರ ಸೀಮಿತವಾ? ಡಿ ಕೆ ಶಿವಕುಮಾರ್ ಬದ್ಧತೆಯನ್ನ ನಾನು ಮೆಚ್ತೀನಿ, ಅವರ ತಾಕತ್ತನ್ನ ಮೆಚ್ತೀನಿ. ಇವತ್ತು ಅವ್ರ ಪಾರ್ಟಿ ಕೇವಲ ಕರ್ನಾಟಕದಲ್ಲಿ ಇಲ್ಲ, ಉತ್ತರ ಭಾರತದಲ್ಲೂ ಇದ್ದಾರೆ. ಉತ್ತರ ಭಾರತದಲ್ಲೂ ಕಾಂಗ್ರೆಸ್ ಇದೆ. ಇನ್ಕ್ಲೂಡ್ ಮಾಡ್ಕೊಂಡೆ ಅವ್ರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು. ನನಗೊಂದು ಪ್ರಶ್ನೆ ಬದ್ಧತೆ ತೋರಿಸಿದ್ದಾರೆ ಇವತ್ತು. ಒಂದು ಪ್ರಶ್ನೆ ಇಲ್ಲ, ನಿಮಿಷ. ಓಕೆ, ಓಕೆ, ನಿಮ್ಮನ್ನೇ ಕೇಳ್ತೀನಿ. ನಾಗೇಂದ್ರ ಅವರೇ, ಹರೀಶ್ ಅವ್ರು ಹೇಳೋ ಮಾತಲ್ಲೂ ಒಂದು ಸತ್ಯ ಅಂತೂ ಇದೆ. ನೀವು ಈಗ ನೋಡಿದ್ರೆ 2023 ಮೇ ಅದಕ್ಕಿಂತ ಮುಂಚೆ ಇದ್ದಿದ್ದು BJP ಸರ್ಕಾರ. BJP ಸರ್ಕಾರ ಬಂದಿದ್ದು 2019 ಅಲ್ಲ, 19ರಿಂದ 23ವರೆಗೂ ಎಷ್ಟು ಡಿಪ್ ಆಯ್ತಂದ್ರೆ ಸೆಂಟ್ರಲ್ ಗ್ರಾಂಟು. ಆಗ BJP ಸರ್ಕಾರ ಇಲ್ಲೂ ಇತ್ತು, ಕೇಂದ್ರದಲ್ಲೂ ಇತ್ತು. ಡಬಲ್ ಎಂಜಿನ್ ಇತ್ತು. ಡಬಲ್ ಎಂಜಿನ್ ಅಲ್ಲಿ ಹರೀಶ್ ಅವ್ರು ಹೇಳೋದು ಸತ್ಯನೇ. ಯಾಕಂದ್ರೆ ಸೆಂಟ್ರಲ್ ಗ್ರಾಂಟ್ಸ್ ಏನಿತ್ತು ಅದು ಕಡಿಮೆ ಆಗ್ತಾ ಬಂತು. ನೀವು ಸ್ಟಾಟ್ಸ್ ನೋಡಿ ಮಧುರಾವ್ ಅವರೇ, ನಿಮ್ಗೆ ಸ್ಟಾಟ್ಸ್ ಬೇಕಾ? ನಾನು ಹೇಳ್ತೀನಿ ನಿಮ್ಗೆ. ನಮಗೆ ನ್ಯಾಯಯುತವಾಗಿ ಬರಬೇಕಾದಂತದ್ದು 1 ಲಕ್ಷ ಕೋಟಿ ಆಗಿತ್ತು. ಹೇಳ್ಬಿಡ್ತೀನಿ ಅಂತ. ಆ 1 ಲಕ್ಷ ಕೋಟಿ ಬದಲು ಬರೀ 50,000 ಕೋಟಿ ಬರ್ತದೆ. ಇದಕ್ಕೆ ಮಾತಾಡಬೇಕು. 29-28 ಜನ ಸಂಸದರಲ್ಲಿ 26 ಜನ ಬಿಜೆಪಿ ಅವರು ಇದಾರಲ್ಲ, ಯಾಕೆ ಇವತ್ತು ಧರಣಿ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ವಾ ಅವ್ರಿಗೆ? ನಾನು ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ತಾಕತ್ತಿಲ್ವಾ? ಬೀದಿಯಲ್ಲಿ ನಿಂತ್ಕೊಂಡು ಹಾಕೊಂಡು ಧರ್ಮದ ವಿಚಾರವಾಗಿ ಬಾಯಿ ಬಡ್ಕೊಳಕ್ಕೆ, ರಾಜ್ಯದ ವಿಚಾರ ಮಾತಾಡೋಕ್ಕಾಗೋದಿಲ್ಲ. ಹರೀಶ್ ಅವರೇ ಅವ್ರ ನಂಬರ್ ಹೇಳ್ಬಿಡ್ತೀನಿ. ನಾಗೇಂದ್ರ ನಿಮ್ ಬರೋಕ್ಕಿಂತ ಮುಂಚೆ ನಾಗೇಂದ್ರ ಅವರೇ, ಗ್ರಾಂಟ್ ಇನ್ ಏಡು ಡೆವಲ್ಯೂಷನ್ ಎಷ್ಟು ಕಡಿಮೆ ಆಯ್ತು ಅಂತ ಹೇಳ್ತೀನಿ ನೋಡಿ. 2022ರಲ್ಲಿ 34,500 ಕೋಟಿ ರೂಪಾಯಿ ಇತ್ತು. 2021ರಲ್ಲಿ 33,000 ಇತ್ತು. ಬಟ್ ಗ್ರಾಂಟ್ ಇನ್ ಏಡ್ ಇದೆಯಲ್ಲ, ಅದು 20,000ದಿಂದ 17,000 ಆಯಿತು, 17,000ರಿಂದ 13,000 ಆಯಿತು. ಅದು ನೀವು ಗ್ರಾಫ್ ನೋಡಿದ್ರೆ ಗ್ರಾಂಟ್ ಇನ್ ಏಡ್ದು ಅದು ಕಡಿಮೆ ಆಗ್ತಿದೆ. ಮಧು, ನೀನು ಬೇಕಾ ನೋಡಿ, ಸ್ಟಾರ್ಟ್ ಬೇಕಾ ಇಲ್ಲಿ ನೋಡಿ, ಸ್ಟಾಟ್ಸ್ ನೋಡಿ. ನೀವು ಯಾವ ಡೇಟಾ ಅದು? ಡೇಟಾ ಅಲ್ಲ, ಯಾವ ಡೇಟಾ? ದಾಖಲೆ ಕೊಡ್ತಾರೆ ನೋಡೋಣ. ಹೇಳಿ, ನಿಮ್ಮ ಕಾಲದಲ್ಲಿ ಜಾಸ್ತಿ ಬಂದಿತ್ತ? ಹೇಳ್ತೀನಿ. ನಿರ್ಮಲಾ ಸೀತಾರಾಮನ್ ಅವರೇ ಬಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಪತ್ರ ಬರೆದ್ಬಿಟ್ಟು ಜೋಬಲ್ಲಿ ಇಟ್ಕೊಂಡ್ಬಿಟ್ರಾಗಲ್ಲ, ಕೊಡ್ಬೇಕು ಹೋಗ್ಬಿಟ್ಟು. ಎಷ್ಟು ಮೀಟಿಂಗ್, GST ಮೀಟಿಂಗ್ ನಿಮ್ ಸಿದ್ದರಾಮಯ್ಯ ಅಟೆಂಡ್ ಮಾಡಿದಾರೆ ಹೇಳ್ತೀರಾ ಸ್ವಲ್ಪ? ಎಲ್ಲಿ ಹೋಗಿದಾರ್ರಿ? ಸಂಸತ್ ಹೋಗಲ್ಲ, ಅದಕ್ಕೆ GST ಮೀಟಿಂಗ್ ದುಡ್ಡು ಕೇಳಿದ್ರೆ ನೀವು ಸಿದ್ದರಾಮಯ್ಯ ಅವರು ಏನು
GST ಮೀಟಿಂಗ್ ಅಟೆಂಡ್ ಆಗಬೇಕಾಗಿರುವಂಥದ್ದು ಅವರ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಅವ್ರ ಸರ್ಕಾರ ಎಲ್ಲಿತ್ತು ಹಿಂದೆಗಡೆ ಅವ್ರ ಸರ್ಕಾರ ಬಂದು ಬರೀ 6 ತಿಂಗಳಾಗಿದೆ. ಈಗ ಹೇಳಿ 6 ತಿಂಗಳಿಂದ ಸರ್ಕಾರ ಮತ್ತೆ 15ನೇ ಕಮಿಷನ್ ಕೇಳಿ ಒಂದು ನಿಮಿಷ 14ನೇ ಕಮಿಷನ್ ಏನು ಮೀಟಿಂಗ್ ನಡೆದಂಥ ಸಂದರ್ಭದಲ್ಲಿ ಬಿಜೆಪಿ ಇತ್ತು. 15ನೇ ಕಮಿಷನ್ ಮೀಟಿಂಗ್ ನಡೆದ ಸಂದರ್ಭದಲ್ಲಿ ಬಿಜೆಪಿ ಇತ್ತು. 15ನೇ ಕಮಿಷನ್ ಅಲ್ಲಿ ಏನೇನು ನಡೀತು ಗೊತ್ತಾ? ಇಂಟ್ರಿಮ್ ಆರ್ಡರ್ ಬಂದಾಗ ಏನಾಯ್ತು ಗೊತ್ತಾ ನಿಮಗೆ? ಒಂದು ನಿಮಿಷ ಮಧುವರೆ, ಇಂಟ್ರಿಮ್ ಆರ್ಡರ್ ಬಂದಾಗ ಏನಾಯ್ತು ಗೊತ್ತಾ? ಇದೇ ಇಷ್ಟು ಏನು ಹೆಚ್ಚುವರಿಯಾಗಿ ನಾವು ಇವ್ರಿಗೆ ಕೊಡಬೇಕು ಅಂತ ನಾವು ಹೇಳಿದಂಥದ್ದಲ್ಲ, ಆ ತಂಡದಲ್ಲಿ ಇರುವಂಥದ್ದೇ ತೀರ್ಮಾನ ಮಾಡಾದ್ಮೇಲೆ ಇದೇ ಏನು ನಿರ್ಮಲಾ ಸೀತಾರಾಮನ್ ಅವರು ಅದನ್ನ ರದ್ದುಪಡಿಸ್ತಾರೆ, ಇಂಟ್ರಿಮ್ ಆರ್ಡರ್ನ ರದ್ದುಪಡಿಸ್ತಾರೆ. ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೀನಿ. 15ನೇ ಫೈನಾನ್ಸ್ ಜನಕ್ಕೆ ಗೊತ್ತಿರಬೇಕಿದು. 15ನೇ ಫೈನಾನ್ಸ್ ಕಮಿಷನ್ಗೆ ಯಾವಾಗ ಒಂದು ಸೆಕೆಂಡ್, ಹಾಗಾದ್ರೆ ಇದಿಷ್ಟಕ್ಕೋಸ್ಕರ ದೇಶ ವಿಭಜನೆ ಮಾಡ್ಬೇಕಾ? ಏನು ಇದಿಷ್ಟಕ್ಕೋಸ್ಕರ ವಿಭಜನೆ ಮಾಡ್ಬೇಕಾ? ನಾನ್ ಸ್ಟೇಟ್ಮೆಂಟ್ ನಾನು ನೋಡ್ಬಿಟ್ಟೇನೆ ಮಾತಾಡ್ತಾ ಪದೇ ಪದೇ ಹೇಳ್ತಾ ಇದ್ದೀನಿ. ಜನಗಳ ಅಭಿಪ್ರಾಯ ಇದೆ ಈ ರೀತಿ ಅಂತಕ್ಕಂಥ ಮಾತನ್ನ ಹೇಳ್ತಿದ್ದಾರೆ. ಯಾವ ಜನಗಳು ಇವ್ರ ಹತ್ರಕ್ಕೆ ಬಂದು ಈ ರೀತಿ ದೇಶ ವಿಭಜನೆ ಆಗ್ಬೇಕು ದಕ್ಷಿಣ ಭಾರತ ಅಂತ ಹೇಳಿದ್ರು ನಿಮಗೆ? ಸ್ಟೇಟ್ಮೆಂಟ್ ಏನಂತ ಹೇಳಿದ್ದಾರೆ ಸ್ವಾಮಿ, ನೀವು ಕೇಳ್ಕೊಳ್ಳಿ ಏನಂತ ನಿಮ್ಮ ಹತ್ರ ಏನಿದೆ ಸ್ಟೇಟ್ಮೆಂಟ್ ಹೇಳಿ. ಹರೀಶ್ ಅವರೇ ಒಂದ್ ನಿಮಿಷ ಕಾಂಗ್ರೆಸ್ನವ್ರಿಗೆ ಒಂದ್ ನಿಮಿಷ ಕೊಟ್ಬಿಡಿ, ನಾನು ಕೇಳ್ಬಿಡ್ತೀನಿ. ಲಾರ್ಜರ್ ಕ್ವಶನ್ ಇಸ್ ದಿಸ್: ಅಮೇಥಿ ಮತ್ತೆ ರಾಯ್ಬರೇಲಿ ಅಂತ ಒಂದು ಕಾನ್ಸ್ಟಿಟ್ಯೂನ್ಸಿ ಇದೆ. ಮುಖ್ಯಮಂತ್ರಿ ಆಮೇಲೆ ಸೌತ್ಗೆ ಯಾಕೆ ಈ ರೀತಿಯಾದಂತ ಒಂದು ಮನಸ್ಥಿತಿ ಬರ್ತಾ ಇದೆ ಅಂದ್ರೆ, ಮುಖ್ಯಮಂತ್ರಿ ಖುದ್ದಾಗಿ ಹೋಗಿ 2 ದಿನ ಅವ್ರು ಹೋದ್ರು ಕೇಳಲ್ಲ, ಮಂತ್ರಿಗಳು ಹೋಗೋದ್ರು ಕೇಳೋದಿಲ್ಲ, ಸೌತ್ ಇರೋ ರಾಜ್ಯಪಾಲರು ಬಿಟ್ಟು ಗಲಾಟೆ ಎಬ್ಬರಿಸ್ತಾ ಇದ್ದೀರಾ. ಅರ್ಥ ಆಗ್ತಿದ್ಯಾ? ಅವ್ರಿಗೇನು ಲೆಕ್ಕನೇ ಇಲ್ಲ. ಹೈಯೆಸ್ಟ್ ಎಜುಕೇಶನ್ ಇರೋರು ನಮ್ದೆ, ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ನಮ್ದೆ, ಹೈಯೆಸ್ಟ್ ಸಂವಿಧಾನವನ್ನ ಗೌರವದಿಂದ ನೋಡ್ತಾ ಇರೋರು ನಾವೇ. ಆ ಹಿಂದಿ ಬೆಲ್ಟ್ ಅಲ್ಲಿ ಇರೋ ತರ ನೀವು ಎಲ್ಲಾರು ನಿಮಿಷ ಕೊಡ್ತೀರಾ? ಅರ್ಥ ಕೆಲಸದಲ್ಲಿ ನೀವು ಮಾಡ್ತಿರೋದು ಒಂದು ದೊಡ್ಡ ತಪ್ಪು. ರಾಮಕೃಷ್ಣ ಅವರೇ, ರಾಮಕೃಷ್ಣ ಅವರೇ, ಸಂವಿಧಾನದೊಳಗಡೆ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನದಲ್ಲಿ ಇದೇ ರೀತಿ ನೀವು ನಡ್ಕೊಂಡು ನನಗೊಂದು ಯಾವುದೇ ಬೇರೆ ದೇಶ ನಿಮಿಷ ನೀವು ಕೇಳಿ. ಇಲ್ಲಿ ನನಗೆ ಒಂದು ದೊಡ್ಡ ಇದು ಏನಪ್ಪ ಹೇಳಿ ಸರ್, ಏನು ವಿಷಯ ಎಷ್ಟು ಬೇಜಾರಾಗುತ್ತೆ ಅಂದ್ರೆ, ಇಲ್ಲೆಲ್ಲ ನೀವು ಅವ್ರ ಹಿಂದಿ ಬೆಲ್ಟ್ ಅಂತ ಹೇಳ್ತೀರಾ. ಇವಾಗ ತಾನೇ ನೀವು ಹೇಳಿದ್ರಿ. ಹೌದು, ಸತ್ಯ ಹೇಳಿದ್ದೀನಿ. ಕಾಂಗ್ರೆಸ್ ವಕ್ತಾರ ಹೇಳ್ತೀನಿ. ನೀವು ಹಿಂದಿ ಬೆಲ್ಟ್ ಗೆದ್ದಿಲ್ಲ ಅಂದ್ರೆ ನೀವು ಕೇಳಿಸ್ಕೊಳ್ಳಿ ಸರ್. ನೀವು ಯಾರೇ ಆಗಿರ್ಲಿ, ಇಲ್ಲ ಯಾರೇ ಆಗಿರ್ಲಿ ನೋಡಿ, ಯಾರೇ ಆಗಿರ್ಲಿ ನೋಡಿ, ನಾನು ರಾಮಕೃಷ್ಣ ಅವ್ರಿಗೆ, ನಾನು ಹುಟ್ಟಿದ್ದು ಬೆಳೆದಿದ್ದು ಬೆಂಗಳೂರಲ್ಲಿ, ಕೆಲಸ ಮಾಡಿದೆ. ಅದಾದ್ಮೇಲೆ ಮುಂಬೈಯಲ್ಲಿ, ಅದಾದ್ಮೇಲೆ ಈಗ ಡೆಲ್ಲಿಯಲ್ಲಿ ಕೆಲಸ ಮಾಡ್ತೀನಿ. ಈಗ ಬೆಂಗಳೂರಲ್ಲಿದೆ ನಾನು, ಆಯ್ತಾ? ಬಟ್ ಅಲ್ಲಿ ಯಾರು ನೀನು ದಕ್ಷಿಣ ಭಾರತ ಆ ಥರ ಎಲ್ಲ ಹೇಳಲ್ಲ ರೀ ಅದು. ಬಟ್ ನೀವ್ ಯಾಕೆ ಅದು ಹಿಂದಿ ಬೆಲ್ಟು ಅಂತ ಅಲ್ಲ, ಪ್ರೀತಿ ಪ್ರೀತಿ ಅಲ್ಲ ರೀ, ಪ್ರೀತಿ ಅಲ್ಲ. ಹರೀಶ್ ಅವರೇ, ದಬ್ಬಾಳಿಕೆ ಹಿಂದಿ ರಾಜ್ಯಗಳ ಮೇಲೆ, ಅರೆ ಹಿಂದಿ ರಾಜ್ಯ ಅಂದ್ರೆ ಹಿಂದಿ ರಾಜ್ಯಗಳಂದ್ರೆ ಹಿಂದಿ ಮಾತಾಡೋದು ಹಿಂದಿ ಕನ್ನಡ ಮಾತನಾಡುವ ರಾಜ್ಯಕ್ಕೆ ಕನ್ನಡ ರಾಜ್ಯ ಅಂತಾರೆ, ಹಿಂದಿ ಮಾತನಾಡುವ ರಾಜ್ಯಕ್ಕೆ ಹಿಂದಿ ರಾಜ್ಯ ಅಂತಾರೆ. ಹಿಂದಿ ರಾಜ್ಯ ಅಂದ ತಕ್ಷಣ ನಿಮ್ಗೆ ಒಲವು ಯಾಕಿರ್ಬಾರ್ದು? ಒಲವು ನಮ್ಮದೇ ದೇಶದ ಭಾಗ. ಒಲವು ಪ್ರಶ್ನೆ ಮಾಡಿದ್ರಲ್ಲ, ನೀವೇ ಪ್ರಶ್ನೆ ಮಾಡಿದ್ರಿ. ಒಲವು ಇಟ್ಕೊಂಬೇಡಿ ಅಂತ ನೀವು ಯಾಕೆ ಅದನ್ನ ಅಷ್ಟೊಂದು ಸಮರ್ಥನೆ ಮಾಡ್ತಾ ಇದ್ದೀರಿ? ಅವ್ರು ಮಾಡ್ತಿರುವ ಮೇಡಮ್, ಅವ್ರು ಮಾಡ್ತಾ ಇರುವಂತ ಅನ್ಯಾಯಗಳಿದಾವಲ್ಲ, ಅವ್ರು ಮಾಡ್ತಾ ಅನ್ಯಾಯದ ಬಗ್ಗೆ ಚರ್ಚೆ ಮಾಡ್ತಿದೀವಿ. ಮಾಧ್ಯಮಗಳು ಹೆಂಗ್ ಮಾತಾಡ್ತಾರೆ ಗೊತ್ತಾ? ಮದ್ರಾಸಿ ಜನ ಅಂತ ಮಾತಾಡ್ತಾರೆ. ನಾನೊಂದು ಹೇಳ್ತೀನಿ, ಇಲ್ಲ ಸ್ಮಿತಾ, ನಾನೊಂದು ರಾಷ್ಟ್ರೀಯ ಮಾಧ್ಯಮಗಳು ಯಾವ ಹರೀಶ್ ಅವ್ರೆ, ಹಿಂದಿ ರಾಜ್ಯಗಳ ವಿಚಾರದಲ್ಲಿ ಚಿಕ್ಕ ಮಾತು. ನಾವು ಒಟ್ಟಿಗೆ ಇದ್ರಿ ಹರೀಶ್ ಅವ್ರೆ, ನಾವು ಒಟ್ಟಿಗೆ ಇದ್ವಿ. ನೋಡಿ, ಕನ್ನಡ
ಭಾಷೆ ಬಗ್ಗೆ ಮಾತು ಬಂದಾಗ ನಾವೆಲ್ಲರೂ ಒಟ್ಟಿಗೆ ಇದ್ವಿ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಹೆಸರು ಹೇಳಲ್ಲ, ಒಂದು ಸ್ಟೋರಿ ಇದೆ. ನೀವು ಮದ್ರಾಸಿ ಅಂತ ಹೇಳಿದ್ರಲ್ಲ, ಒಂದು ಸ್ಟೋರಿ ಇದೆ. ಒಂದು ಚಿಕ್ಕ ಬ್ರೇಕ್ ತೊಗೋಬೇಕೀಗ. 1 ನಿಮಿಷದಲ್ಲಿ ವಾಪಸ್ ಬಂದು ನಿಮ್ಗೆ ಆ ಕತೆ ಬಗ್ಗೆ ಹೇಳ್ತೀನಿ. ಚಿಕ್ಕ ಬ್ರೇಕ್. ಹರೀಶ್ ಅವರು ಒಂದು ಮಾತು ಹೇಳಿದ್ರು, ಈಗ ಹಿಂದಿ ರಾಜ್ಯಗಳಲ್ಲಿ ದಕ್ಷಿಣ ಭಾರತದ ಅಂದರೆ ನಮ್ಮೆಲ್ಲರೂ ಮದ್ರಾಸಿ ಅಂತ ಕರೀತಾರೆ ಅಂತ. ಅದು ತಪ್ಪು ಹರೀಶ್. ನಾನು ಹೇಳ್ತೀನಿ, ಒಂದು ಕತೆ ಹೇಳ್ತೀನಿ ನಿಮಗೆ. ನಾನು ಈಗ ರಿಪಬ್ಲಿಕ್ಕಲ್ಲಿರೋದು. ರಿಪಬ್ಲಿಕ್ಕಿಂತ ಮುಂಚೆ ಒಂದು ಚಾನಲಲ್ಲಿದ್ದೆ. ಅಲ್ಲಿ ಈಗ ಅವರು ಎಡಿಟರು, ಅವ್ರ ಹೆಸರು ಹೇಳಲ್ಲ, ಆ ಅಮ್ಮನ ಹೆಸರು. ಅವರು ನನ್ನ ನ್ಯೂಸ್ ರೂಮಲ್ಲಿ ನೋಡಿದಾಗಲ್ಲ ಮದ್ರಾಸಿ ಅಂತ ಕರೆಯೋರು. ಓಕೆ, ಅದಾಗುತ್ತೆ, ಬಟ್ ಅದು ತಪ್ಪು. ಬಟ್ ಅವರು ಒಂದು ತಪ್ಪು ಮಾಡ್ತಾರೆ ಅಂತ ನಾವು ತಪ್ಪು ಮಾಡೋಕ್ಕಾಗಲ್ಲ. ಅವ್ರು ಹಿಂದಿ ರಾಜ್ಯಗಳು ನೀವೇ ಕರೀತಾ ಇದಾರ ಆತರ ಅಂತ ಆಗುತ್ತೆ ಒಬ್ಬೊಬ್ರು ಬಟ್ ತಪ್ಪು ಅದು ಹರೀಶ್, ತಪ್ಪು. ಅವ್ರು ತಪ್ಪು ಮಾಡ್ತಾರಂತ ನಾವು ತಪ್ಪು ಮಾಡೋದು. ಹಿಂದಿ ರಾಜ್ಯಗಳು ಅಂತ ಹೇಳ್ತಿರೋದು ಭಾಷೆ ಆಧಾರದ ಮೇಲೆ ಹಿಂದಿ ರಾಜ್ಯಗಳು ಅಂತ ಹೇಳ್ತಿರೋದು. ಅದನ್ನ ಗೇಲಿ ತರದಲ್ಲಿ ನೀವು ತಿಳ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಆದ್ರೆ ಹಿಂದಿ ರಾಜ್ಯಗಳ ಬಿಜೆಪಿ ಆಗ್ಬೋದು, ಹಿಂದಿ ರಾಜ್ಯಗಳಲ್ಲಿರುವಂತಹ ಕಾಂಗ್ರೆಸ್ ರಾಜಕಾರಣಿಗಳಾಗ್ಬೋದು, ಹಿಂದಿ ರಾಜ್ಯದಲ್ಲಿರುವಂತ ಇನ್ನೊಂದು ಪಾರ್ಟಿಯ ರಾಜಕಾರಣಿಗಳಾಗ್ಬೋದು, ಅವರಲ್ಲಿ ಒಂದು ಒಗ್ಗಟ್ಟಿದೆ, ಅವರಲ್ಲಿ ಒಂದು ಏಕಾಗ್ರತೆ ಇದೆ. ದಕ್ಷಿಣ ಭಾರತದ ಮೇಲೆ ಯಾವ ರೀತಿ ದಾಳಿ ಮಾಡಬೇಕು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಅದು ನಾಟ್ ಓನ್ಲಿ ಬಿಜೆಪಿ, ಕಾಂಗ್ರೆಸ್, ಎಲ್ಲ ಪಾರ್ಟಿಗಳು ಅಷ್ಟೇ. ಅವರಿಗೆ ಅವರ ರಾಜ್ಯಗಳ ಬಗ್ಗೆ ಗೌರವ ಇದೆ, ಮತ್ತೆ ಅಲ್ಲಿರುವಂತಹ ಮಾಧ್ಯಮಗಳಿಗೂ ಅಷ್ಟೇ ಅವರ ರಾಜ್ಯದ ಬಗ್ಗೆ ಪ್ರೀತಿ ಇದೆ. ಆದ್ರೆ ದಕ್ಷಿಣ ಭಾರತದಲ್ಲಿ ಒಗ್ಗಟ್ಟಿಲ್ಲ. ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ದಿನನಿತ್ಯ ದಾಳಿ ಆಗ್ತಾ ಇದೆ. ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ GST ಹಣ ಭಿಕ್ಷೆ ಬೇಡುವ ಮಟ್ಟಕ್ಕಿದೆ ನಮ್ದು. ಯಾರೂ ಧ್ವನಿಗೂಡಿಸಲ್ಲ. ಎಲ್ಲ ರಾಜಕಾರಣಿಗಳು ನೋಡಿ, ಬಿಜೆಪಿ ಕಾಲು ಹೇಳಿದ್ರೆ ಕಾಂಗ್ರೆಸ್ ಎಳೆಯುತ್ತದೆ, ಕಾಂಗ್ರೆಸ್ ಹೇಳಿದ್ರೆ ಬಿಜೆಪಿ ಕಾಲಿದೆ. ಎಂತ ಅದ್ಭುತವಾದಂತಹ ವಿಚಾರವನ್ನ ಧ್ವನಿ ಎತ್ತಿದ್ದಾರೆ ಇವತ್ತು DK ಸುರೇಶ್ ಅವರು. ಅವರನ್ನ ಬೆನ್ನನ್ನ ತಟ್ಟಿ ಎಲ್ಲರೂ ಕೂಡ ಹೌದು ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಆ ವಿಚಾರವನ್ನ ಚರ್ಚೆ ಮಾಡೋದನ್ನ ಬಿಟ್ಟು ನೋಡಿ ಕೇಳೋ ಸಮಸ್ಯೆಗಳ ಬಗ್ಗೆ ಕಾಣುತ್ತೆ. ಕರ್ನಾಟಕದ ಸಮಸ್ಯೆ ಕಾಣಲ್ಲ, ರಾಜಕೀಯದ ಸಮಸ್ಯೆ ಕಾಣುತ್ತೆ. ಆದ್ರೆ ಅವ್ರ ಧ್ವನಿ ಎತ್ತದ ಕಾರಣ ಏನು? ಮಲತಾಯಿ ಧೋರಣೆ ಕಾರಣ, ಅನ್ಯಾಯ ಕಾರಣ. ಈ ವಿಚಾರವಾಗಿ ಅಂತಂದ್ರೆ ಅದಕ್ಕೆ ಆಯಿಂಟ್ಮೆಂಟ್ ಹಾಕ್ಲಿಕ್ಕೆ ಯೋಚನೆ ಮಾಡಬೇಕು. ಕೈ ಮೇಡಮ್ ಮತ್ತೊಮ್ಮೆ ಹೇಳ್ತೀನಿ ನಾನು, ಆ ರೀತಿಯಾದಂತ ಅನಿವಾರ್ಯತೆಯನ್ನ ಹಿಂದಿ ರಾಜ್ಯಗಳು ನಮ್ಮೇಲೆ ಸೃಷ್ಟಿ ಮಾಡ್ತಾ ಇದ್ದಾವೆ ಅನ್ನುವಂತ ಸ್ಪಷ್ಟ ಮಾತು. ಒಂದೊಂದು ಪದದಲ್ಲೂ ತೂಕ ಇದೆ. ನಿರಂಜನ್, ಇವತ್ತಿನ ಇಟ್ಸ್ ಅ ವೆರಿ ಸೀರಿಯಸ್ ಇಶ್ಯೂ. ನನ್ಗಂತೂ ತುಂಬಾ ಬೇಜಾರಾಗಿದೆ. ನಾವಂತೂ ಆಗ್ರಹ ಮಾಡ್ತೀವಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ. ಈ ಸರ್ಕಾರಕ್ಕೆ ತಗೋಬಹುದು, ತಗೋಬಹುದು, ಅದು ಬೇರೆ ವಿಷಯ. ದೇಶ ವಿರೋಧಿ ಚಟುವಟಿಕೆ ನಾವು ಆಗ್ರಹ ಮಾಡ್ತೀವಿ. ನಮ್ಮ ಪ್ರೆಸಿಡೆಂಟ್ ನಿಮ್ಮಲ್ಲಿ ಒಂದು ಮನವಿ ನೋಡಿ, ನಿಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ. ನೀವೇನೋ ಕೇಸ್ ಹಾಕ್ತೀನಿ ಅಂತ ಹೇಳಿದ್ರೆ ದಯಮಾಡಿ ನೀವು ನಿಮ್ಮ ಪಾರ್ಟಿಯನ್ನ ಸಂಪರ್ಕ ಮಾಡಿ DK ಸುರೇಶ್ ಅವ್ರ ಮೇಲೆ ನೀವು ಪ್ರಕರಣವನ್ನ ದಾಖಲಿಸಿ ಇಡೀ ರಾಜ್ಯದ ಜನ DK ಶಿವಕುಮಾರ್ ಪರವಾಗಿ, DK ಸುರೇಶ್ ಪರವಾಗಿ ಬೀದಿಗಿಳಿತೀವಿ. ಹರೀಶ್ ಅವರು ಇಸ್ ಅನ್ ಇಂಡಿಪೆಂಡೆಂಟ್ ವ್ಯೂ. ಹಿ ಕ್ಯಾನ್ ಟಾಕ್ ವಾಟ್ ಎವರ್ ಹಿ ವಾಂಟ್ಸ್. ಲೆಟ್ ಮಿ ನಾಟ್ ಇದ್ದೀನಿ ಸರ್. ಕೆಲವು ಸಂದರ್ಭದಲ್ಲಿ ಸತ್ಯವನ್ನು ಕೂಡ ಮಾತಾಡಬೇಕು. ಇಷ್ಟೋ ತನಕ ಅಂಕಿಅಂಶಗಳು ಅವು ಇವು ಮಾತಾಡ್ತಾ ಇದ್ರು. ಅದನ್ನು ಸ್ವಲ್ಪ ಬದಿಗಿಟ್ರೆ ಇವತ್ತು ಸನ್ಮಾನ್ಯ DK ಸುರೇಶ್ ಅವರು ಹೇಳಿರ್ತಕ್ಕಂಥ ಹೇಳಿಕೆಗೆ ಒಂದು ಪ್ರಾದೇಶಿಕ ಪಕ್ಷವಾಗಿ ನಾನು ಮನಸ್ಪೂರ್ವಕವಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ಭಾರತ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಹುಟ್ಕೊಳ್ಳೋದಕ್ಕೆ ಕಾರಣನೇ ಈ ರಾಷ್ಟ್ರೀಯ ಪಕ್ಷಗಳು. ಇವ್ರ ಧೋರಣೆ ಯಾವತ್ತೂ ಸ್ವತಂತ್ರ ಬಂದಾಗಲಿಂದ ಕೂಡ ಇದೇ ಧೋರಣೆನೇ. ಕೆಲವು ರಾಜ್ಯಗಳ ಮೇಲೆ ನೆಲ ಜಲ ಭಾಷೆ ವಿಷಯದಲ್ಲಿ ಇವರು ಯಾವತ್ತೂ ಕೂಡ ಇದೇ ರೀತಿ ವರ್ತನೆ ಮಾಡಿದ್ದಾರೆ. ಯಾವುದೇ ಸರ್ಕಾರ ಬಂದ್ರು ಯಾವ್ದು ಜಾತ್ಯತೀತ ಜನತಾದಳ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿರ್ತಕ್ಕಂಥ ಜಾತ್ಯತೀತ ಜನತಾದಳ JDS ರಾತ್ರಿ ಪ್ರಧಾನಿನ ನೀವು ಸಹಿಸಕ್ಕಾಗಲಿಲ್ಲ. ಸನ್ಮಾನ್ಯ ಒಂದು ನಿಮಿಷ ನಾನು ಮಾತಾಡೋಕೆ ಅವಕಾಶ ಕೊಡಬೇಕು. ಒಂದು ನಿಮಿಷ ಕೇಳ್ರಿ, ಉತ್ತರ ಕೊಡ್ತೀನಿ. ಸನ್ಮಾನ್ಯ ದೇವೇಗೌಡರು ಅಂಗಪಕ್ಷಗಳನ್ನ ಜೊತೆಲಿ ಮಾಡ್ಕೊಂಡು ಭಾರತ ದೇಶಕ್ಕೆ ಕಾಶ್ಮೀರಿಂದ ಕನ್ಯಾ ಕಾಶ್ಮೀರಿಗೆ ಏನ್ ಮಾಡಿದ್ರು?
ನೆನಪಿದೆ ತಾನೆ ನಿಮಗೆ? ಕಾಶ್ಮೀರಲ್ಲಿ ಚುನಾವಣೆ ಮಾಡಿದ್ಯಾರು? ಶಾಶ್ವತ ನೀರಾವರಿ ಯೋಜನೆಗಳಿಗೆ ಅವತ್ತು ಕೈ ಹಾಕಿದ್ಯಾರು? 10 ತಿಂಗಳು 15 ತಿಂಗಳ ತನಕ ನಿಮ್ಮ ಕೈಲಿ ತಡೆಯಕ್ಕಾಗಲಿಲ್ವಲ್ರಿ? ಕರ್ನಾಟಕದಲ್ಲಿ ಇದೇ ರಾಷ್ಟ್ರೀಯ ಪಕ್ಷದ ಜೊತೆ ನಾವೊಂದು ಒಳ್ಳೆ ಸರ್ಕಾರ ಕೊಡಕ್ ಬಂದಾಗ ಏನ್ ಮಾತಾಡ್ತಾ ಇದ್ದೀವಿ? ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಶ್ಯೂ ಬಗ್ಗೆ ಮಾತಾಡಿ. ಇಶ್ಯೂ ಬಗ್ಗೆ ದೇವೇಗೌಡರ ಬಗ್ಗೆ ನಮಗೂ ಗೊತ್ತಿದೆ. ಒಂದ್ ನಿಮಿಷ ಕೇಳಿ ಸರ್, ಅದಕ್ಕೇನೆ ಅವತ್ತು ನೀವು ಮಾತಾಡಿ ಅಂತಂದ್ರೆ ದೇವೇಗೌಡರು ಅದು ಮಾಡಿದ್ರು ಇದು ಮಾಡಿದ್ರು ಅಂತ ಸ್ವಾಮಿ ನಾನು ಮಾತಾಡ್ತೀನಿ. ಇವತ್ತು ಕರೆದಿರುವಂತದ್ದು ಡಿ.ಕೆ. ಸುರೇಶ್ ಅವ್ರ ಮಾತಿನ ಬಗ್ಗೆ ನಾನು ಹೇಳ್ತಾ ಇರೋದು. ಇವತ್ತು ಭಾರತ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಹುಟ್ಕೊಳ್ಳೋದಕ್ಕೆ ಕಾರಣ ಏನು ದೇಶಾದ್ಯಂತ ಅಂತಂದ್ರೆ ಈ ರಾಷ್ಟ್ರೀಯ ಪಕ್ಷಗಳ ಧೋರಣೆ ಯಾವಾಗ್ಲೂ ಇದೆ ಕರ್ಮನೇನೆ. ನೀವು ಸೇರ್ಕೊಂಡಿದ್ರ ರಾಷ್ಟ್ರೀಯ ಪಕ್ಷ ಅಲ್ವಾ? ಯಾವ್ದು? ಬಿಜೆಪಿ ಜೊತೆ ರಾಷ್ಟ್ರೀಯ ಪಕ್ಷದ ಜೊತೆ ಸೇರ್ಕೊಂಡು ಕಾಂಗ್ರೆಸ್ ಜೊತೆನೂ ಸೇರ್ಕೊಂಡಿದ್ವಿ. ಯಾವತ್ತು ಸೇರ್ಕೊಂಡಿದ್ದು ನಾವು? ಅವತ್ತು ನಿಮಗೂ ಕೂಡ ಬಹುಮತ ಇರಲಿಲ್ಲ. ಏನ್ ಅವತ್ತು ಸನ್ಮಾನ್ ದೇವೇಗೌಡ ಪ್ರಧಾನಿಯಾಗಿ ಬಹುಮತ ಐತೇನ್ರಿ? ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಬಹುಮತ ಐತೇನ್ರಿ? ಅಲ್ಲ, ಇಷ್ಟು ಕಡ್ಡಿ ತುಂಡಾದಂತೆ ರಾಷ್ಟ್ರೀಯ ಪಕ್ಷಗಳನ್ನ ನೀವು ಬೈತಾ ಇರುವಂತ ಖಂಡಿತ ಬೈತಾ ಇದ್ದೀನಿ. ಯಾಕೆ ರಾಷ್ಟ್ರೀಯ ಪಕ್ಷ ಜೊತೆ ನೀವು ಹೊಂದಾಣಿಕೆ ಕರ್ನಾಟಕ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ನಾವು ಯಾಕೆ ಮಾಡಿದ್ವಿ? ನಿಮಗೇನೋ ಬಹುಮತ ಕೊಟ್ಟಿದ್ರ? ಇಲ್ಲ ಇವ್ರಿಗೆ ಕಾಂಗ್ರೆಸ್ಗೆ ಬಿಜೆಪಿಗೆ ಬಹುಮತ ಕೊಟ್ಟಿದ್ರ? ಅವತ್ತು ಮರುಚುನಾವಣೆಗೆ ಹೋಗ್ತಾ ಇದ್ರ ನೀವು? ಅವತ್ತು ಅವಶ್ಯಕತೆ ಇತ್ತು. ಮತ್ತೆ ಜನಗಳ ಮೇಲೆ ನಾವು ಅವ್ರ ತೆರಿಗೆ ದುಡ್ಡಲ್ಲಿ ದಿನ ಬೆಳಗಾದ್ರೆ ಆಟ ಆಡಕ್ ಆಗ್ತಿರ್ಲಿಲ್ಲ. ಪ್ರಶ್ನೆ ಅದೇನೇನೆ. ನೀವು ಕೇಳ್ತಾ ಇರೋದು ಉಲ್ಟಾ ಮಾಡಬೇಡಿ ದಯವಿಟ್ಟು. ನೀವು ರಾಷ್ಟ್ರೀಯ ಪಕ್ಷನ ಬೈತಾ ಇದ್ದೀರಾ, ಮತ್ತೆ ರಾಷ್ಟ್ರೀಯ ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಾ ಯಾಕೆ ಅಂತ ಕೇಳಿದೆ. GST ಹಣ ಬರ್ಬೇಕಾ ಬರಬಾರ್ದು? ಪರವಾಗಿ ಇರಬೇಕು ನೀವು. ನೋಡಿ ಹರೀಶ್ ಅವರೇ, ಅವ್ರು ಹೇಳಿದ ಮಾತು ನಾನೊಂದು ಒಪ್ಕೋತೀನಿ. ಹೋರಾಟ ಮಾಡಬೇಕು, ಚರ್ಚೆ ಮಾಡಬೇಕು. ಓಕೆ, ಕೇಳಿಲ್ಲ ಅದೇನೋ ಸರಿ. ಬಟ್ ನನ್ನ ಪ್ರಶ್ನೆ ಈಗ ಮಧು ಒಂದು ನಿಮಿಷ. ಇಲ್ಲ ಅದು ತಪ್ಪು ಸರ್. ನಾನು ಹೇಳಿದ್ದೀನಿ ನಾನು ತಪ್ಪು ಅಂತ. ತಪ್ಪು. ನೀವು ಯಾರೇ ಏನೇ ಆರ್ಗ್ಯೂ ಮಾಡ್ರಿ ಅದು ತಪ್ಪೇ ಅದು. ಇವಾಗ ಮಧು ಅವ್ರಿಗೆ ಪ್ರಶ್ನೆ. ಮಧು ಅವರೇ, ನಿಮ್ಮ 26 ಸಂಸದರು ಒಂದು ಅರ್ಜಿ ಅಥವಾ ರೆಕ್ವಿಸಿಷನ್ ಕೊಟ್ಟಿದ್ರ ಬಜೆಟಲ್ಲಿ ಕರ್ನಾಟಕಕ್ಕೆ ಇದು ಬೇಕು ಅದು ಬೇಕು ಅಂತ? ನಾನು ಪ್ರಶ್ನೆ ಕೇಳ್ಬೋದು ಡಿ.ಕೆ. ಸುರೇಶ್ ಅವ್ರಿಗೆ. ನೀವು ಎಷ್ಟು ಸರಿ ಪ್ರಶ್ನೆ ಕೇಳಿದ್ರೆ ನಾನು ಕೇಳ್ತೀನಿ. ಎಷ್ಟು ಸರಿ ಸಂಸದಲ್ಲಿ ಪ್ರಶ್ನೆ ಕೇಳಿದ್ದಾರೆ ಡಿ.ಕೆ. ಸುರೇಶ್ ಸಂಸದಲ್ಲಿ ಅಟೆಂಡೆನ್ಸ್ ಹಾಕಿದ್ದಾರೆ? ಅಲೋಕೇಶನ್ ಸರಿ ಇದೆ ಅಂತ ನಿಮ್ಮ ವಾದನ? ಅಲ್ಲ ಸ್ವಾಮಿ, ನಿಮ್ಗೆ ಅರ್ಥನೇ ಆಗ್ತಿಲ್ಲ. ಇವಾಗ ಸಿದ್ದರಾಮಯ್ಯನವರು ಲೆಟರ್ ಕೇಳ್ಬಿಟ್ಟು ನಮಗ್ ದುಡ್ಡು ಬಿಡುಗಡೆ ಮಾಡಿ ಇವತ್ತಿನ ದಿವಸ ನಿರ್ಮಲಾ ಸೀತಾರಾಮನ್ ನಿಮಗ್ ಬೇಕಾದ ಎಲ್ಲ ಕೊಟ್ಟಿದೀವಿ, ನೀವು ಕೇಳಿ ಕೊಡ್ತೀವಿ ಅಂತ ಹೇಳಿರ್ಬೇಕಾದ್ರು ಲೆಟರ್ ಬರೆದ್ಬಿಟ್ಟು ಸೋಷಿಯಲ್ ಮೀಡಿಯಾ ಹಾಕ್ಬಿಟ್ಟು ಜೋಬಲ್ಲಿ ಇಟ್ಕೊಂಡ್ಬಿಟ್ರೆ ಕರ್ನಾಟಕಕ್ಕೆ ನಿರ್ಮಲಾ ಸೀತಾರಾಮನ್ ಅವರಷ್ಟು ಮಾಡಿರುವಷ್ಟು ಅನ್ಯಾಯ ಯಾವ ಫೈನಾನ್ಸ್ ಮಿನಿಸ್ಟರ್ ಕೂಡ ಮಾಡಿಲ್ಲ. ಹರೀಶ್ ಒಂದ್ ನಿಮಿಷ, ಅಷ್ಟು ಅನ್ಯಾಯ ಮಾಡಿದ್ದಾರೆ, ಅಷ್ಟು ಮೋಸ ಮಾಡಿದ್ದಾರೆ. ಇಲ್ಲಿಂದ ಗೆದ್ದು ಒಂದು ದಿವಸ ಇಲ್ಲಿಗೆ ಬಂದಿಲ್ಲ. ನಿರ್ಮಲಾ ಸೀತಾರಾಮನ್ ಏನ್ ಮಾಡಿದ್ದಾರೆ ಕೊಡುಗೆ? ಕಿರ್ಚಿದಾಯ್ತು. ಹರೀಶ್ ಅವರೇ, ಇವಾಗ ವಿಚಾರ ಡಿ.ಕೆ. ಸುರೇಶ್ ಅವರು ತೆಗೆದಿದ್ದು ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೂ ಹೇಳ್ದೆ, ಮಧ್ಯದಲ್ಲೂ ಒಂದ್ಸತಿ ಹೇಳ್ದೆ, ಮತ್ತೆ ಹೇಳ್ತಿದ್ದೀನಿ. ಅವ್ರು ತೆಗೆದಿರೋ ಟಾಪಿಕ್ ಕರೆಕ್ಟ್ ಇದೆ. ನಾವು ಕೂಡ ಹೇಳಿದ್ವಿ, ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಆದ್ರೆ ಎಲ್ಲರೂ ಕೂಡ ಅದನ್ನ ಖಂಡಿಸಬೇಕು, ಅದು ಸರಿ ಹೋಗ್ಬೇಕು ಅಂತ ಆಗ್ರಹಿಸಬೇಕು. ಆದ್ರೆ ದೇಶ ವಿಭಜನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕಳಸಾ ಬಂಡೂರಿ, ಇಫ್ ಐ ಆಮ್ ನಾಟ್ ರಾಂಗ್, ಅದಕ್ಕೋಸ್ಕರ ಕೋನಾರೆಡ್ಡಿ ಅವರು ಏಕಾಂಗಿಯಾಗಿ ಕೂತು ವಿಧಾನಸೌಧದ ಮೆಟ್ಲ ಮೇಲೆ ಪ್ರತಿಭಟನೆ ಮಾಡಿದ್ರು. ಪ್ರತಿಭಟಿಸೋಕೆ 131 ವಿಧಾನ ಇರಬೇಕಾದ್ರೆ ಇಲ್ಲ ದೇಶ ಡಿವೈಡ್ ಮಾಡ್ಬಿಡಿ ಅನ್ನೋದಿದೆಯಲ್ಲ, ಪರಿಹಾರನ ಅದು? ದೇಶ ವಿಭಜನೆ ಆಗೋಗ್ಬಿಟ್ರೆ ಪರಿಹಾರ ಆಗೋಗ್ಬಿಡುತ್ತಾ? ವಿಭಜಿಸಿದ್ರೆ ಆಗೋ ಕಾಂಪ್ಲಿಕೇಶನ್
ಕಳಸಾ ಬಂಡೂರಿ ವಿಚಾರವಾಗಿ ಒಳ್ಳೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ. ಇದೇ ವಿಚಾರವಾಗಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ರು, ಇದೇ ಬಿಜೆಪಿ ಕಚೇರಿ ಮುಂದೆನೆ ಪ್ರತಿಭಟನೆಯ ಹಾದಿ ಬಗ್ಗೆ ಎಕ್ಸಾಂಪಲ್ ಇದೇ ಬಿಜೆಪಿ ಕಚೇರಿ ಮುಂದೆ ಇದೇ ನೀವು ಹೇಳಿದಂತ ಕೋನಾರೆಡ್ಡಿ ಅವರು ಬಂದು ಪ್ರತಿಭಟನೆ ಮಾಡಿದ್ರು. ಅದಾದ್ಮೇಲೆ ಯಡಿಯೂರಪ್ಪ ಅವ್ರು ಏನ್ ಹೇಳಿದ್ರು ಗೊತ್ತಾ ಮೇಡಮ್ ಸ್ಟೇಟ್ಮೆಂಟ್, ನಾವು ಮುಂದಿನ ಸಾರಿ ಬಹಳ ಸೀರಿಯಸ್ ಆಗಿ ತಗೊಂಡು ನಾವು ಅಧಿಕಾರಕ್ಕೆ ಬಂದಂತ ಒಂದೇ ದಿನದಲ್ಲಿ ಕಳಸಾ ಬಂಡೂರಿ ಯೋಜನೆ ಜಾರಿ ಮಾಡ್ತೀವಿ ಎಂದಿದ್ರು. ಮಾಡಿದ್ರ ಮೇಡಮ್? ಈ ರೀತಿಯಾದಂತ ರೋಸು ಆಗಿರೋದಕ್ಕೆ ಈ ರೀತಿಯಾದಂತ ಮಾತುಗಳು ಡಿ ಕೆ ಸುರೇಶ್ ಅವ್ರ ಬಾಯಿಂದ ಬರ್ತಾ ಇರೋದು. ನಾಟ್ ಓನ್ಲಿ ಡಿ ಕೆ ಸುರೇಶ್, ಕನ್ನಡಿಗರು ಪ್ರತಿಯೊಬ್ಬರು ಮನೆಗಳಲ್ಲೂ ಈ ರೀತಿಯಂತ ಮಾತುಗಳು ಬರುವಂತ ಕಾಲಗಳ ಹತ್ರ ಬರುತ್ತೆ. ನಮ್ಗೆ ಅನ್ಯಾಯ ಮಾಡಿದ್ರೆ ಸುಮ್ಮನೆ ಕೂರೋದಕ್ಕಾಗಲ್ಲ. ಎಷ್ಟು ದಿವಸ ಅಂತ ಕೇಂದ್ರದ ಅನ್ಯಾಯಗಳನ್ನ ಸಹಿಸ್ಕೊಂಡು, ನಾಟ್ ಓನ್ಲಿ ಬಿಜೆಪಿ, ಕಾಂಗ್ರೆಸ್ ಇರುವಾಗಲೂ ಇದೆ ಅನ್ಯಾಯ ಮಾಡಿದೆ, ಕಾಂಗ್ರೆಸ್ ಇರುವಾಗಲೂ ಅನ್ಯಾಯ ಮಾಡಿದೆ, ಬಿಜೆಪಿ ಇರುವಾಗಲೂ ಅನ್ಯಾಯ ಮಾಡಿದೆ. ಎಷ್ಟು ದಿವಸ ಅಂತ ಸಹಿಸ್ಕೊಂಡು ಕೂತ್ಕೊಬೇಕು ಕನ್ನಡಿಗರು? ಎಷ್ಟು ದಿವಸ ಅಂತ ಕೂತ್ಕೊಬೇಕು? ಆಗೋದಿಲ್ಲ ಇನ್ನು ಸಹಿಸ್ಕೊಂಡು ಕೂತ್ಕೊಳ್ಳೋದಿಕ್ಕೆ. ನಾವಿನ್ನ ಪ್ರತಿಭಟಿಸುವಂತ ಹಂತಕ್ಕೆ ಬಂದಿದ್ದೀವಿ, ತೋರಿಸ್ತೀವಿ. ಆ ರೋಷದ ಮಾತೆ ಇವತ್ತು ಡಿ ಕೆ ಸುರೇಶ್ ಅವರು ಮಾತಾಡಿರೋದು ನಾಟ್ ಇನ್ ಫ್ರಂಟ್ ಆಫ್ ಕಾಂಗ್ರೆಸ್ಸಿನ ಪರವಾಗಿ ಮಾತಾಡಿಲ್ಲ. ಅವರು ಕಾಂಗ್ರೆಸ್ಸಿನ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡಿದ ಒಬ್ಬ ಕನ್ನಡಿಗನಾಗಿ ಮಾತಾಡಿದ್ದಾರೆ, ಒಬ್ಬ MP ಆಗಿ ಮಾತಾಡಿದ್ದಾರೆ. ಅವರ ಬದ್ಧತೆಯನ್ನು ಕ್ಷೇತ್ರದಲ್ಲ, ಉತ್ತರ ಭಾರತದಲ್ಲಿ ಕಾಂಗ್ರೆಸ್ ಪಾರ್ಟಿ ಇಲ್ವಾ ಸರ್? ಖಂಡಿತ ಇದೆ. ಮತ್ತೆ ಅವ್ರ ವಿರುದ್ಧ ಮಾತಾಡ್ತಾ ಇದ್ದಾರೆ ಉತ್ತರ ಭಾರತದ ಬಗ್ಗೆ ನಮಗೇನು ಮಾತಾಡ್ಕೊಳ್ಳಿ. ಇವತ್ತು ಸೋಲಾಗಿದೆಯೋ ಗೆಲುವಾಗಿದೆಯೋ, ಆದ್ರೆ ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಅನ್ನುವಂಥದ್ದು ಉತ್ತರದಲ್ಲಿದೆ ಅಂತೇಳಿ ಎಲ್ಲರೂ ಕೂಡ ಒಪ್ಲೇಬೇಕು. ರಾಜಕಾರಣಿಗಳು ಇದ್ದಾರೆ, ಜನಪ್ರತಿನಿಧಿಗಳು ಇದ್ದಾರೆ. ಕಾಂಗ್ರೆಸ್ ವಕ್ತಾರ ತರ ಪ್ರಾದೇಶಿಕ ಪಕ್ಷದ ವಕ್ತಾರ ನಾನು. ಯಾವುದು ಪ್ರಾದೇಶಿಕ ಪಕ್ಷ? ಕರ್ನಾಟಕ ರಾಜ್ಯದಲ್ಲಿ JDS ಇದೆಯಲ್ಲ, 2 ಬಾರಿ 3 ಬಾರಿ ಮುಖ್ಯಮಂತ್ರಿಗಳು, ಒಂದು ಪ್ರಧಾನಿ ಕೊಟ್ಟಿದ್ರಲ್ಲ, MP ಗಳು MLA ಗಳು MLC ಗಳು ಕಾರ್ಪೊರೇಷನ್ ಕೊಟ್ಟಿತ್ತಲ್ಲ, ಆ ಪ್ರಾದೇಶಿಕ ಪಕ್ಷ JDS. ಜಾತ್ಯತೀತ ಜನತಾದಳ ಸನ್ಮಾನ್ಯ ದೇವೇಗೌಡರ ನೇತೃತ್ವದಲ್ಲಿ, ಕುಮಾರಣ್ಣ ನೇತೃತ್ವದಲ್ಲಿ ಇರ್ತಕ್ಕಂಥದ್ದು. ದಯವಿಟ್ಟು ತಿಳ್ಕೊಳ್ಳಿ ಅದನ್ನ. ನೋಡೋಣ ಏನು ಎದುರ್ಕೊಳ್ಳೋ ಪ್ರಶ್ನೆ ಇಲ್ಲ. ಮಾಡಿರೋ ಒಂದು ಟ್ವೀಟ್, ಧರ್ಮದ ಆಧಾರದ ಮೇಲೆ ದೇಶವನ್ನ 1947ರಲ್ಲಿ ವಿಭಜನೆ ಮಾಡಿದ್ರು. ಈಗ ಓಟ್ಗೋಸ್ಕರ ಅನುದಾನವನ್ನ ಹೆಸರಾಗಿಟ್ಕೊಂಡು ದೇಶ ವಿಭಜನೆ ಮಾಡಬೇಕು ಅನ್ನೋ ಮನಸ್ಥಿತಿ ಕಾಂಗ್ರೆಸ್ನವರದು ಅಂತ ಹೇಳಿ. ಅಂದ್ರೆ ಎಲ್ಲವೂ ಕೂಡ ಚುನಾವಣೆ, ವೋಟ್ ಬ್ಯಾಂಕ್, ಅದರ ಆಧಾರದ ಮೇಲೆನೆ ಕಾಂಗ್ರೆಸ್ನವ್ರು ಮಾಡೋದು ಮಾತನಾಡೋದು ಅಂತ ಹೇಳಿ. ಅದಕ್ಕೇನೆ ನಾನು ಎಲ್ಲ ಎರಡೇ ವಿಚಾರಗಳು ಒಂದು ನಿಮಿಷದಲ್ಲಿ ಮುಗಿಸ್ತೀನಿ. ದೇಶಕ್ಕೆ ಸ್ವತಂತ್ರ ಬಂದಾಗಲೂ ಕೂಡ ಅನೇಕ ನಾಯಕರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಹೋರಾಟದ ಮುಖಾಂತರನೇ ತಂದಿದ್ದು. ಯಾರು ಕೂಡ ದೇಶ ವಿಭಜನೆ ಮಾಡ್ಕೊಂಡೈತೀವಿ ಅಂತಕ್ಕಂಥ ಮಾತಾಡಲಿಲ್ಲ. ಇವತ್ತು ಕೂಡ ತಾವೆಲ್ಲ ಕೂಡ ಚರ್ಚೆ ಮಾಡ್ತಾ ಇದ್ದೀರಾ. ಇದೇ ರೀತಿ ಅವರು ಕೂಡ ಕೇಂದ್ರದ ಜೊತೆ ಚರ್ಚೆ ಮಾಡಿದರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಂಬರ್ 1. ನಂಬರ್ 2, ಭೈರಪ್ಪ ಅವ್ರ ಬಗ್ಗೆ ನನಗೆ ತುಂಬ ಗೌರವ ಇದೆ. ಆದರೆ ಯಾವುದ್ರಿ ನಿಮ್ಮ ಪಕ್ಷ ಅಂತಕ್ಕಂಥ ಮಾತನ್ನು ಕೇಳಿದ್ರಿ. ಅದಕ್ಕಿಂತ ಮುಂಚೆ ನೀವು ಕನ್ನಡಿಗರ ಬಗ್ಗೆ ಮಾತಾಡಿದ್ರಿ, ವೀರ ಕನ್ನಡಿಗರ ಬಗ್ಗೆ ಕೂಡ ಮಾತಾಡಿದ್ರಿ. ಸನ್ಮಾನ್ಯ ದೇವೇಗೌಡರು ಒಂದು ಪಂಚಾಯಿತಿಯಿಂದ ಪಾರ್ಲಿಮೆಂಟಲ್ಲಿ ಕೆಂಪುಕೋಟೆ ಮೇಲೆ ಒಂದು ಬಾವುಟವನ್ನು ದೇಶದ ಬಾವುಟವನ್ನು ಆರಿಸಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ವೀರ ಕನ್ನಡಿಗರೇನೇನೆ. ದಯವಿಟ್ಟು ಒಂದು ಪಕ್ಷದ ಬಗ್ಗೆ ಕೇವಲವಾಗಿ ಮಾತಾಡಬೇಡಿ. ಮತ್ತೆ ನೀವು ಕರ್ನಾಟಕ ಇತಿಹಾಸ ಗೊತ್ತಿಲ್ಲ ಅಂದ್ಮೇಲೆ ಯಾವ ಪಾರ್ಟಿ ಅಂತಕ್ಕಂಥ ನಿಮಗೆ ಗೊತ್ತಿಲ್ಲ ಅಂದ್ರೆ ಬಿಜೆಪಿ ಅವ್ರ ತರ ಮಾತಾಡ್ತಾ ಇದ್ರಿ, ಅದಕ್ಕೋಸ್ಕರ ಯಾರು ಸರ್ ನೀವು ಅಂತ ಕೇಳಿದ್ದು. ಒಂದು ನಿಮಿಷ, ನಾನು ಆಗಲೇ ನಿಮ್ಗೊಂದು ಮಾತು ಹೇಳಿದೆ, ತಿಳ್ಕೊಳಕ್ ಹೋಗ್ಬೇಡಿ. ನಿಮಗೆ ಗೌರವ ಇದೆ ನನಗೆ. ಬಿಜೆಪಿ ವಕ್ತಾರ ತರ ಮಾತಾಡ್ತಾ ಇದ್ರಿ, ಹಾಗಾಗಿ ನೀವು ಯಾವ ಪಾರ್ಟಿ ಅಂತ ಮೇಡಮ್ ಒಂದು ಮಾತು ನಾನು ಪಕ್ಷಾತೀತವಾಗಿ ಇನ್ನೂ ಒಂದ್ಸತಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈ ದೇಶದಲ್ಲಿ ಪದೇ ಪದೇ ರಾಷ್ಟ್ರೀಯ ಪಕ್ಷಗಳ ದಬ್ಬಾಳಿಕೆಯಿಂದಾನೇ ಈ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಕಾಶ್ಮೀರಿಂದ ಕನ್ಯಾಕುಮಾರಿ ತನಕ ಉಟ್ಕೊಳ್ಳೋದಕ್ಕೆ ಒಂದು ವಿಚಾರ ಬಂದಿದ್ದು. ಯಾಕೆ ಅಂತಂದ್ರೆ ಅನೇಕ ರಾಜ್ಯಗಳಲ್ಲಿ ಇಂಥ ಪರಿಸ್ಥಿತಿಗಳು ಬಂದಂಥ ಸಂದರ್ಭದಲ್ಲಿ ಅವ್ರ ಕೈಲಿ ನಿಭಾಯಿಸಕ್ಕಾಗಿಲ್ಲ. ನಮ್ಮ ನೆಲ ಜಲ ಭಾಷೆ ವಿಷಯ ಬಂದಂಥ ಸಂದರ್ಭದಲ್ಲಿ ಪ್ರಾದೇಶಿಕ ಪಕ್ಷಗಳು ತಂದೇ ಆದಂಥ ಹೋರಾಟನ ಮಾಡಿದವೆ. ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ಕೂಡ ನಾವು ಸರ್
ನೀವು ಹೇಳಿದ್ದು ಅಕ್ಷರಶಃ ಸತ್ಯ. ನಿಮ್ಮಲ್ಲಿ ಇನ್ನೂ ಕೂಡ ಈ ನಿಲುವಿದ್ರೆ ನೀವು ಈ ಕ್ಷಣದಲ್ಲೇ ನಿಮ್ಮ ಪಾರ್ಟಿಯನ್ನ ಬಿಟ್ಟು ಬರ್ಬೇಕು. ಒಂದು ನಿಮಿಷ ಒಂದು ಮಾತು ಹೇಳ್ತಿದ್ದೀನಿ. ಯಾಕಂದ್ರೆ ರಾಷ್ಟ್ರೀಯ ಪಕ್ಷದ ಜೊತೆ ಸೇರ್ಕೊಂಡಿದ್ದಾರೆ, ಒಂದು ನಿಮಿಷ ಕೋಮುವಾದಿಗಳ ಜೊತೆ ಸೇರ್ಕೊಂಡಿದ್ದಾರೆ. ಹಾಗಾಗಿ ನೀವು ಈಗಲೇ ಪಾರ್ಟಿಗೆ ರಾಜೀನಾಮೆ ಕೊಡಬೇಕು. ಸನ್ಮಾನ್ಯ ಭೈರಪ್ಪ ಅವರೇ, ಕಳಕಳಿ ಇದೆಯಲ್ಲ ಸರ್, ಸನ್ಮಾನ್ಯ ಭೈರಪ್ಪ ಕೊನೆಗೆ ಸರ್ಕಾರ ಕೊಟ್ಟಿದ್ದಾರೆ ನಮಗೆ ಪಕ್ಷ